ಹಾಯ್ ಎಲ್ರಿಗೂ. ಇವತ್ತು ನಾನು ಅಬುದಾಬಿಯಲ್ಲಿ ಅಲ್ವಕ್ತ ಲೇಕ್ ಹತ್ರ ಕ್ಯಾಂಪಿಂಗ್ ಬಂದಿದ್ದೀನಿ. ಇವಾಗ ಟೈಮ್ ಇಲ್ಲಿ 8:30 ಆಯಿತು. ಇವತ್ತು ನೈಟ್ ನಾನು ಇಲ್ಲೇ ಸ್ಟೇ ಆಗೋದು. ಓಕೆ, ಇಲ್ಲಿ ತುಂಬ ಜನ ಇದ್ದಾರೆ, ಬಟ್ ಇವತ್ತು ಸ್ವಲ್ಪ ಕಮ್ಮಿ. ಯಾಕಂತಂದರೆ ಯು ಎಯಲ್ಲಿ ವಾರ್ ನಡೀತಿತ್ತಲ್ಲ, ಹಾಗೆ ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಮತ್ತು ವೀಕ್ ಡೇಸ್ ಬೇರೆ, ಮತ್ತು ಇವತ್ತಿಂದ ಎಲ್ರಿಗೂ ರಜೆ ಇದೆ, ಯಾಕಂದರೆ ಇದರಲ್ಲಿ ರಜೆ ಇದೆ. ಹಾಗೆ ನಾನು ಇವಾಗ ಟೆಂಟೆಲ್ಲ ಸೆಟ್ ಮಾಡಬೇಕು. ಅಲ್ಲಿ ಒಂದು ಲೇಕ್ ಇದೆ ಆಯಿತಾ, ಮ್ಯಾನ್ ಮೇಡ್ ಲೇಕ್ ಇದೆ. ಅದರ ಎಡ್ಜಲ್ಲಿ ನಾನು ಒಂದು ಟೆಂಟ್ ಹಾಕಬೇಕು. ಸೊ ನನ್ನ ಟೆಂಟೆಲ್ಲ ಇದೆ ಇಲ್ಲಿ. ಇವಾಗ ಇದು ಹೋಗಿ ಅಲ್ಲಿ ಹಾಕಬೇಕು. ನೋಡಿ, ನಾನು ಇಲ್ಲಿ ಇದಾಗಿ ಹೋಗಬೇಕು. ಇದು ನೈಟ್ ಹೀಗಿದೆ. ಆ್ಯಂಡ್ ಇಲ್ಲಿ ನಮಗೆ ವಾಶ್ರೂಮ್ ಇದೆ. ಈ ಥರ ಇದು ವಾಶ್ರೂಮ್ ಆಯಿತಾ. ಇಲ್ಲಿ ತುಂಬ ಸಲ ಬಂದಿದ್ದೀನಿ ನಾನು. ದುಬೈಯಿಂದ ಇಲ್ಲಿ ತುಂಬ ಲಾಂಗ್ ಆಗ್ತದೆ. ಒಬ್ಬರು ಸೆಕ್ಯೂರಿಟಿ ಅವರಿದ್ದಾರೆ. ಫುಡ್ಡೆಲ್ಲ ನಾನು ತಗೊಂಬಂದಿದ್ದೀನಿ. ಇದು ಕೂತ್ಕೊಳ್ಳಿಕ್ಕೆ ಚೇರ್ ಮತ್ತು ಒಂದು ಟೆಂಟ್. ಇದು ಲೇಕ್ನ ಎಡ್ಜ್ ಆಯಿತಾ, ಇಲ್ಲೇ ನಾನು ಟೆಂಟ್ ಹಾಕೋದು. ಇವಾಗ ಪರ್ಫೆಕ್ಟ್ ಜಾಗ ನೋಡಿಕೊಂಡು ಅಲ್ಲ ಲೆವೆಲಿರೋ ಪ್ಲೇಸ್ ನೋಡ್ಕೊಂಡು ಹಾಕಬೇಕು. ಆದರೆ ನನಗೆ ಟೆಂಟ್ ಹಾಕಲಿಕ್ಕೆ ಬರಲ್ಲ ಆಯಿತಾ. ಅಂದರೆ ಗಾಳಿ ಸಹ ಜೋರಿತ್ತು, ಹಿಂಗೋ ಎಲ್ಲ ಹಾಕಿ ಇದು ನಾನೊಂದು ಇದು ತಂದಿದ್ದೆ, ಏನು ಲೈಟ್ ಆಯಿತಾ, ಬ್ಯಾಟ್ರಿ ಇರೋದು, ಅದನ್ನು ಹಾಕಿದ್ದು. ಆಮೇಲೆ ಲೈಟೆಲ್ಲ ಹಾಕಿ ಒಂದು ಗ್ರಿಲ್ ಇತ್ತು, ಗ್ರಿಲ್ ಮತ್ತು ಹಮ್ಮೂಸ್, ಮ್ಯಾನೀಸ್, ಸಲಾಡ್, ಕುಬ್ಬೂಸ್ ಎಲ್ಲ ತಿಂದು ಒಳ್ಳೆ ಬ್ಯಾಟಿಂಗ್ ಮಾಡಿ ಆಯಿತು. ಅದಾದಮೇಲೆ ಇನ್ನು ಸ್ವಲ್ಪ ವಾಕಿಂಗ್ ಹೋಗೋಣ ಅಂತ ನಾನು ವಾಕಿಂಗ್ ಹೊರಟೆ. ಲೈಟಿಂಗ್ಸ್ ಎಲ್ಲ ಹಾಕಿ ಆದಮೇಲೆ ಸೂಪರಾಗಿ ಕಾಣಿಸುತ್ತೆ ಟೆಂಟ್. ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ. ತಿಂದೆಲ್ಲ ಆದಮೇಲೆ ಹೀಗೆ ವಾಕಿಂಗ್ ಹೋದೆ. ಇದು ಅಲ್ಲಿರುವಂಥ ಒಂದು ಬ್ರಿಡ್ಜ್ ಆಯಿತಾ. ಮತ್ತು ಬ್ರಿಡ್ಜಲ್ಲಿ ವಾಕ್ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ಸ್ಯಾಂಡ್ ಡ್ಯೂ ಥರ ಒಂದು ಪ್ಲೇಸ್ ಇದೆ. ಅಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿರ್ತಾರೆ. ಅಲ್ಲಿ ಹೋಗಿ ಒಂದು ಸ್ವಲ್ಪ ವಾಕ್ ಮಾಡಿ ಬಂದಿದ್ದು. ಅಲ್ಲಿ ನೈಟ್ ಏನು ಕಾಣಿಸಲ್ಲ, ಈ ಲೈಟಿಂಗ್ಸ್ ಅಷ್ಟೇ ಚೆನ್ನಾಗಿರುತ್ತೆ ನೋಡಲಿಕ್ಕೆ, ಬಟ್ ಬೇರೆ ಏನಿಲ್ಲ ಅಲ್ಲಿ. ಇಲ್ಲಿ ನೋಡಲಿಕ್ಕೆ ಏನಿದ್ರು ಬೆಳಗ್ಗೆ ಟಾಪ್ ಅಲ್ಲಿ ನಿಂತ್ಕೊಂಡು ಒಂದು ಸುತ್ತ ನೋಡಿದರೆ ಡೆಸರ್ಟ್ ಅದೆಲ್ಲ ಕಾಣಿಸುತ್ತೆ. ಇದೆಲ್ಲ ಡೆಸರ್ಟ್, ಇದೆಲ್ಲ ನೋಡ್ಕೊಂಡು ಬಂದು ನಾನು ನಿದ್ದೆ ಮಾಡಿದೆ. ಓಕೆ, ಬೆಳಗ್ಗೆ ಆಯಿತು. ನಾನು ಇವಾಗ ಎದ್ದೆ. ಟೈಮ್ 8 ಗಂಟೆ ಆಯಿತು. ಸೊ ನಾನು ನಿಮಗೆ ಔಟ್ಸೈಡ್ ವ್ಯೂ ತೋರಿಸ್ತೀನಿ ಇವಾಗ. ಮೈ ಗಾಡ್, ವಾವ್, ವಾಹ್. ಇದು ಮ್ಯಾನ್ ಮೇಡ್ ಲೇಕ್ ಆಯಿತಾ. ಈ ಮರಳೆಲ್ಲ ಸ್ವಲ್ಪ ಗುಂಡಿ ತೋಡಿ ಅದರ ಮೇಲೆ ಒಂದು ಬ್ಲ್ಯಾಕ್ ಕಲರ್ ಶೀಟ್ ಬರುತ್ತಲ್ಲ, ಅದು ಹಾಕಿ ಅಲ್ಲಿ ನೀರು ತುಂಬಿಸಿರೋದು. ಎಷ್ಟು ಚೆನ್ನಾಗಿದೆ ಅಂದರೆ. ಮತ್ತು ಇಲ್ಲಿಗೆ ಎಂಟ್ರಿ ಫ್ರೀ. ನೀವು ನಂಬ್ತೀರಾ, ಎಂಟ್ರಿ ಫ್ರೀ. ಹಿಂಗಿದೆ. ಇವಾಗ ನಾನು ಬ್ರಷ್ ಮಾಡಬೇಕು. ಬ್ರಷ್ ಮಾಡಿ ಆಮೇಲೆ ರೆಡಿ ಆಗಬೇಕು. ನಾನು ನೈಟ್ ಡ್ರೆಸ್ ಹಾಕಿ ಮಲ್ಕೊಂಡಿದ್ದೆ. ಮತ್ತು ಇಲ್ಲಿ ಸ್ವಲ್ಪ ಜನ ಇದ್ದಾರೆ. ಆ ಕಡೆ ಒಂದು ಟೆಂಟಲ್ಲಿ ಇಲ್ಲೆಲ್ಲ ಇದ್ದಾರೆ. ಬಟ್ ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಬೊಬ್ಬೆ. ಇಲ್ಲಿ ಬೊಬ್ಬೆ ಹಾಕ್ತಾರೆ, ಜನ ಎಂಜಾಯ್ ಮಾಡ್ತಾರೆ, ಸಾಂಗ್ ಪ್ಲೇ ಮಾಡ್ತಾರೆ, ಫ್ಯಾಮಿಲಿ ಜೊತೆ ಎಲ್ಲ ಬರ್ತಾರೆ, ಎಲ್ಲ ಜಾಲಿಯಾಗಿರ್ತಾರೆ. ಬಟ್ ನನಗಂತೂ ಟಯರ್ಡ್ ಆಗಿತ್ತಲ್ಲ, ಹಾಗೆ ಚೆನ್ನಾಗಿ ನಿದ್ದೆ ಬಂತು, ಬೇರೆ ಎಂತ ಸಹ ಆಗಲಿಲ್ಲ. ಇಲ್ಲಿ ಸುತ್ತ ಮರ ಎಲ್ಲ ನೆಟ್ಟಿದ್ದಾರೆ. ಅದಾದಮೇಲೆ ಎಲ್ಲ ಮರಕ್ಕೆ ಈ ರೀತಿ ಪೈಪ್ಲೈನ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಈ ರೀತಿ ಹುಲ್ಲಿಂದ ಹಟ್ ಮಾಡಿದ್ದಾರೆ. ಅಲ್ಲಿ ಕೂತ್ಕೊಳ್ಳಿಕ್ಕೆ ಟೇಬಲ್ ಥರ, ಮತ್ತು ಗ್ರಿಲ್ ಪಾಯಿಂಟ್ ಇದೆ ಇಲ್ಲಿ ಒಂದು. ಕೆಲವರೆಲ್ಲ ಬಂದು ಇಲ್ಲಿ ಗ್ರಿಲ್ ಎಲ್ಲ ಮಾಡಿ ಹೋಗ್ತಾರೆ. ಮತ್ತು ವರ್ಕರ್ಸ್ ಬರ್ತಾರೆ ಕ್ಲೀನ್ ಮಾಡಲಿಕ್ಕೆ, ಕ್ಲೀನ್ ಮಾಡ್ತಾರೆ. ಡಸ್ಟ್ಬಿನ್ ಇದೆ ಸಪ್ರೇಟಾಗಿ, ಬಾರ್ಬಿಕ್ಯೂ ಡಸ್ಟ್ಬಿನ್, ಪ್ಲಾಸ್ಟಿಕ್ ತಿಕ್ಕಿರಲಿಕ್ಕೆ ಸಪ್ರೇಟಾಗಿದೆ.
ಕೊಕ್ಕರೆ ಇದೆ, ತೋರಿಸ್ತೀನಿ, ಝೂಮ್ ಮಾಡ್ತೀನಿ ನಾನು. ಇಲ್ಲೊಂದು ಕೊಕ್ಕರೆ, ಆಮೇಲೆ ಇಲ್ಲಿ ಒಂದು ಈ ಕಡೆ ಅಂತೂ ತುಂಬ ಕೊಕ್ಕರೆ ಇದೆ ನೋಡಿ. ಇಲ್ಲೊಂದು ಕೊಕ್ಕರೆ ಇದೆ. ಈ ಮರದಲ್ಲಿ ನೋಡಿ ಎಷ್ಟೊಂದು ಕೊಕ್ಕರೆಗಳು. ಅದು ಮುಳಿಯಿಂದ ಮಾಡಿತ್ತು. ಎಷ್ಟು ಗುಬ್ಬಚ್ಚಿಗಳಿದೆ. ಒಂದು ನೀರಿಗೆ ಎಳ್ಸಿದೆ ನಾನು. ಇದು ನೈಟ್ ಬಂದಿದ್ದಲ್ಲ ಸ್ಯಾಂಡ್, ಅಲ್ಲಿ ಪ್ಲೇಸ್ ಇದೆ. ಸಿಕ್ಕಾಪಟ್ಟೆ ಗಾಳಿ ಅಂದರೆ ಏನೋ ಸ್ಯಾಂಡ್ ಸ್ಟೋನ್ ಅನಿಸುತ್ತೆ. ಡೆಸರ್ಟ್ ಇರೋದು, ಅದು ಕಮ್ಮಿ ಸ್ಯಾಂಡೆಲ್ಲ ಹೋಯಿತು. ಹಾಗೆ ನೈಟ್ ಕ್ಯಾಂಪಿಂಗ್ ಮುಗಿಸಿ ಮತ್ತೊಂದು 9:30ಗೆ ನಾನು ಅಲ್ಲಿಂದ ಹೊರಟೆ. ಹಾಗೆ ನನಗೆ ರೋಡಲ್ಲಿ ಒಂಟೆಗಳು ಸಿಕ್ಕಿತ್ತು ಕ್ರಾಸ್ ಮಾಡಿ. ಹಾಗೆ ಇದೆಲ್ಲ ನೋಡ್ಕೊಂಡು ವಾಪಸ್ ರೂಮಿಗೆ ಬಂದೆ. ಬಾಯ್ ಬಾಯ್.